ಹಾಯ್ ವೀಕ್ಷಕರೇ, ರತ್ನಗಿರಿ ದ್ವಾರಬಾಗ್ಲು ರಾಜರು ಜ್ವಾಳರು ಆಳ್ತಿದ್ದಕ್ಕಂಥ ಕಾಲದಲ್ಲಿ ಈ ಕೊಲ್ಲಾಪುರದಮ್ಮ ದೇವಿ ನೋಡಿ, ಇದು ರತ್ನಗಿರಿ ಕೊಲ್ಲಾಪುರದಮ್ಮ ಅಂತ ಜಾತ್ರೆ, ದನಿನ ಜಾತ್ರೆ ಎಲ್ಲ ಕಲಿತೈತಿ. ಇಲ್ಲಿ ಕಲಿತಾಗ ಈ ದೇವಿ ದರ್ಶನ ಮಾಡಬೇಕು ಅಂದರೆ ಕೊಲ್ಲಾಪುರಿಯಿಂದ ಬಂದು ಇಲ್ಲಿ ತಾಯಿ ನೆಲೆಗೊಂಡಿದ್ದಾರೆ. ಸುತ್ತಮುತ್ತ 7 ಹಳ್ಳಿ 16 ಹಳ್ಳಿ ಕರ್ಕೊಂಡೋಗಿ ಕುರಿಗಳು ಕಡಿಯೋದು, ಅಮ್ಮಗೆ ಶಾಂತಿ ಕೊಡೋದು, ಮನೆಯಲ್ಲಿ ತೊಂದರೆ ತೊಡಕು ಬಂದಾಗ ಈ ತಾಯಿನ ದರ್ಶನ ಮಾಡಿ ಹೋದರೆ ಎಲ್ಲ ಪ್ರಶಾಂತವಾಗಿ ನಿಮ್ಮ ಏನಾನ ಕೋರಿಕೆ ಕೇಳ್ಕೊಂಡ್ರೆ ಈ ಕೋರಿಕೆ ಎಲ್ಲ ನೆರವೇರಿಸ್ಕೊಡ್ತಾರಂತೆ ಕೊಲ್ಲಾಪುರದಮ್ಮ ತಾಯಿ. ಇದು ಹೊಸಕೆರೆ, ಹೊಸಕೆರೆ ಅಂತ ಬಂದು ಹೊಸಕೆರೆಯಿಂದ ಮಧುಗಿರಿಯಿಂದ ಹೊಸಕೆರೆಗೆ ಬಂದು ಹೊಸಕೆರೆಯಿಂದ 8 ಕಿಲೋಮೀಟ್ರ್ ಬಂದರೆ ಈ ತಾಯಿ ದರ್ಶನ ಆಗುತ್ತೆ. ಕೊಲ್ಲಾಪುರಿಗೆ ಹೋಗೋ ಅಂತ ಏನು ಬೇಕಿಲ್ಲ, ಇಲ್ಲೇ ಈ ಕೊಲ್ಲಾಪುರಿ ಅಮ್ಮ ದರ್ಶನ ಪಡೆದ್ರೆ ನಿಮಗೆ ಎಲ್ಲ ಸಕ್ಸಸ್ಸು ಎಲ್ಲ ಸಿಗುತ್ತಂತೆ. ಬನ್ನಿ, ಈ ಮಾಹಿತಿ ಎಲ್ಲ ತಿಳ್ಕೊಂಡು ಈ ಕೊಲ್ಲಾಪುರದಮ್ಮನ ದರ್ಶನ ಮಾಡೋಕ್ಕೆ ಪ್ರತಿ ಬೆಂಗಳೂರಾಗಿರಲಿ, ತುಮಕೂರಾಗಿರಲಿ, ಮೈಸೂರಾಗಿರಲಿ, ಆಲ್ ಓವರ್ ಕರ್ನಾಟಕ, ಆಂಧ್ರ ಪ್ರದೇಶ ಎಲ್ಲೇ ಆಗಿರಲಿ ಬಂದು ಈ ತಾಯಿ ದರ್ಶನ ಮಾಡಿದರೆ ನಿಮಗೆ ಶಾಂತಿ ಎಲ್ಲ ಕರುಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಮಹಾರಾಜರು 1000 ವರ್ಷದ ಇತಿಹಾಸದ ದೇವಸ್ಥಾನ. ಇದು ಅಂದರೆ 1000 ವರ್ಷದ ಇತಿಹಾಸದ ದೇವಸ್ಥಾನ. ಸುಮಾರು 16 ಹಳ್ಳಿ ಎಲ್ಲ ಹೋಗಿ ರಗತ್ ಬಲಿ ಕೊಟ್ಟು ದೇವ್ರಿಗೆ ಕುರಿ ಎಲ್ಲ ಮೇಕೆ ಏನೇನು ಅವರು ಕೋಳಿಗಳು ಏನೇನು ಕೋರಿಕೆ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ಈ ತಾಯಿಗೆ ಕೊಟ್ಟು ಶಾಂತಿಯಾಗಿ ಮಾಡಿಕೊಂಡು ಬರ್ತಾರಂತೆ. ಎಲ್ಲರೂ ಈ ಓಂ ಕೊಲ್ಲಾಪುರದಮ್ಮ ಶಕ್ತಿ ದೇವತೆ ಅಂತ ಕಮೆಂಟ್ ಮಾಡಿ 3 ಸಾರಿ 9 ಜನಕ್ಕೆ ಈ ಯೂಟ್ಯೂಬ್ ಚಾನಲಲ್ಲಿ ನಾವು ಹಾಕಿರ್ತೀವಿ. 9 ಜನಕ್ಕೆ ಶೇರ್ ಮಾಡಿ ಓಂ ಕೊಲ್ಲಾಪುರದಮ್ಮ ತಾಯಿ ಅಂತ ಒಂದು ನಮಸ್ಕಾರ ಮಾಡಿಕೊಂಡು 9 ಜನಕ್ಕೆ ಶೇರ್ ಮಾಡಿ. ನಿಮಗೆ ಒಳ್ಳೆ ವಿಶೇಷವಾದ ಒಂದು ಗಂಟೆ ಒಳಗೆ ಮಾಹಿತಿ ಸಿಗುತ್ತೆ. ಈ ಕೊಲ್ಲಾಪುರದಮ್ಮನ ಶಕ್ತಿ ಏನು ಎಂಬುದು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಅದಕ್ಕೆ ಈ ಕೊಲ್ಲಾಪುರದಮ್ಮನ ಶಕ್ತಿ ಭಾಳ ದೊಡ್ಡದು. ಅಂದರೆ ಇದಕ್ಕೆ ಒಂದು ಜಾತ್ರೆ ಆಗುತ್ತೆ. ಇದು ಯಾವ ಟೈಮಲ್ಲಿ ಸ್ವಾಮಿ ಜಾತ್ರೆ ನವಮಿ ಆದಮೇಲೆ ಏನು ಜಾತ್ರೆ ಕಲಿತೈತಿ ಇಲ್ಲಿ?